ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನವರಾತ್ರಿ ಹಬ್ಬದ 4ನೇ ದಿನದ ಪೂಜೆಯನ್ನು ಯಾವ ರೀತಿ ಮಾಡಿದೆ ಅಂತ ನಿಮ್ಮೆದುರಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ನವರಾತ್ರಿಯ 4ನೇ ದಿನವನ್ನು ಕೂಷ್ಮಾಂಡ ದೇವಿಗೆ ನಾವು ಸಮರ್ಪಣೆಯನ್ನು ಮಾಡ್ತೇವೆ. ಚಾಮುಂಡೇಶ್ವರಿ ದೇವಿ 4ನೇ ಅವತಾರವಾದ ಕೂಷ್ಮಾಂಡ ದೇವಿ ಅವತಾರವನ್ನು ತಾಳಿರ್ತಾರೆ. ಕೂಷ್ಮಾಂಡ ದೇವಿಯ ಆಧ್ಯಾತ್ಮಿಕ ಅರ್ಥ ಏನಂತಂದರೆ, ಕು ಅಂದರೆ ಚಿಕ್ಕ, ಉಷ್ಮ ಅಂದರೆ ತಾಪ ಶಕ್ತಿ, ಅಂಡ ಅಂತಂದರೆ ಬ್ರಹ್ಮಾಂಡ. ಅಂದರೆ ಚಿಕ್ಕ ನಗುವಿನ ಮೂಲಕ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ ಅಂದರ್ಥ. ಕೂಷ್ಮಾಂಡ ದೇವಿಯ ರೂಪ ಹೇಗಿರ್ತತಿ ಅಂತಂದ್ರೆ 8 ಕೈಗಳನ್ನು ಹೊಂದಿರ್ತಾರೆ. ಆ ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಅಮೃತ ಕಲಶ, ಚಕ್ರ, ಗದ ಇತ್ಯಾದಿಗಳನ್ನು ಧರಿಸಿರುತ್ತಾರೆ. ಈ ಕೂಷ್ಮಾಂಡ ದೇವಿಯ ವಾಹನ ಸಿಂಹವಾಗಿರುತ್ತದೆ. ಈ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಕೂಷ್ಮಾಂಡ ದೇವಿಯನ್ನು ಆರೋಗ್ಯ, ಶಕ್ತಿ ಮತ್ತು ಸಂತೋಷವನ್ನು ನಾವು ಪಡೆಯಲು ಸಾಧ್ಯವಾಗತಿ. ನವರಾತ್ರಿ ಸಮಯದಲ್ಲಿ ಆಧ್ಯಾತ್ಮಿಕ ಶುದ್ಧತೆ ಮತ್ತು ಶ್ರದ್ಧೆ ಈ ಪೂಜೆ ಮಾಡೋಕೆ ತುಂಬಾ ಮುಖ್ಯವಾಗಿರ್ತತಿ. ನಾವು ಈಗ 4ನೇ ದಿನದ ಶಮಿ ವೃಕ್ಷ ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ. ಪೂಜೆನ ಶುರು ಮಾಡಿದ್ದೀನಿ ನಾನು. ಶಮಿ ವೃಕ್ಷದ 4ನೇ ದಿನದ ಮಂತ್ರ ಈ ರೀತಿ ಇದೆ. ಓಂ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಾಯ ಧನುರ್ಧಾರಿ ರಾಮಾಯ ಶುಭಧಾಭವ ಶಮಿಂ ಚ ವಂದೇ ಶಮನಿಂ ಶಮಯಿತ್ವಾರಣೆ ರಿಪುನ ನಮಂ ಶಮೇ ನಮಸ್ತೆಸ್ತು ಪಾಪಂ ಮೇ ಶಮಯ ಮೇ. ಈ ಮಂತ್ರವನ್ನು ಪಠಿಸುತ್ತಾ ನಾವು ಆ ಶಮಿ ವೃಕ್ಷ ಅಂದರೆ ಬನ್ನಿ ಮಹಾಕಾಳಿ ದೇವಿಯನ್ನು ಸ್ಮರಿಸುತ್ತಾ ನಾವು ಪೂಜೆಯನ್ನು ಮಾಡಿದರೆ ಪೂಜೆಯ ಫಲ ನಮಗೆ ದೊರಕುತ್ತದೆ. ನವರಾತ್ರಿಯ 4ನೆಯ ದಿನದ ಬಣ್ಣ ಹಳದಿ. ನವರಾತ್ರಿಯ 4ನೇ ದಿನ ಈ ಶಮಿ ವೃಕ್ಷವನ್ನು ಪೂಜೆ ಮಾಡುತ್ತಾ ಈ ಮಂತ್ರವನ್ನು ಪಠಿಸೋದ್ರಿಂದ ಪಾಪ ವಿನಾಶ, ಪಾಪವೆಲ್ಲ ಪರಿಹಾರವಾಗುತ್ತೆ, ಶಾಂತಿ ನೆಲೆಸುತ್ತದೆ, ಪಾಪದ ಕ್ಷಮೆಯ ಸಂಕೇತವಾಗಿದೆ ಈ ಮಂತ್ರ. ಇದರ ಮೂಲಕ ದೇವಿಯ ಆಶೀರ್ವಾದವನ್ನು ನಾವು ಪಡೆಯಬಹುದು, ಧೈರ್ಯ ಮತ್ತು ಸಮೃದ್ಧಿಯನ್ನು ತರುವಂತಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಶ್ರದ್ಧೆ ಭಕ್ತಿಯಿಂದ ನಮ್ಮ ಪ್ರಯತ್ನ ಪ್ರತಿಶತ 100ಕ್ಕೆ 100ರಷ್ಟಿದ್ರೆ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಇದ್ದೇ ಇರ್ತತಿ ಅಂತ ನಂಬಿಕೆಯಿಂದನೇ ನಮ್ಮ ಕೆಲಸವನ್ನು ಮಾಡಬೇಕು. ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿಗೆ ಸರಿಸಮಾನನಾದರು. ಹೀಗೆ ನಾವು ಎಲ್ಲ ಪೂಜೆನ ಮಾಡಿ ಕಂಕಣ ಕಟ್ಕೊಂಡು ಕುಂಕುಮ ಎಲ್ಲ ಹಚ್ಕೊಂಡು 9 ಸರ್ತಿ ಪ್ರದಕ್ಷಿಣೆಯನ್ನು ಹಾಕಿ ಅಮ್ಮನವರಿಗೆ ಈ ಥರ ನಾವು 4ನೇ ದಿನದ ಪೂಜೆಯನ್ನು ಮುಗಿಸಿದ್ವಿ. ಎಲ್ಲರೂ ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಧನ್ಯವಾದಗಳು.